ಫ್ರೀಡಂ ಪಾರ್ಕ್ನಲ್ಲಿ ನಾವು ನೋಡ್ತಾ ಇದ್ದೀವಿ MES ಪುಂಡರ ಒಂದು ತಿಥಿಯನ್ನು ಒಂದು ಸಮಾಧಿಯನ್ನು ನಿರ್ಮಾಣ ಮಾಡುವ ಮೂಲಕ ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇಲ್ಲಿ ಕನ್ನಡಿಗರ ವಿಜಯ ಅಂತಂದರೆ ಸಾಕಷ್ಟು ಕನ್ನಡ ಪರ ಹೋರಾಟಗಾರರು ಕೂಡ ಒಂದಿಷ್ಟು ಇಲ್ಲಿ ಬೆಂಬಲವನ್ನು ಸೂಚಿಸಿದ್ರೆ ಕೆಲವೊಂದಿಷ್ಟು ಹೋರಾಟಗಾರರು ಮಾತ್ರ ಬೆಂಬಲವನ್ನು ಸೂಚಿಸಿಲ್ಲ. ಸೊ ಒಂದಿಷ್ಟು ನೀರಸ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿದೆ. ಬನ್ನಿ ಅವರ ಜೊತೆ ಮಾತಾಡ್ತಾ ಹೋಗೋಣ. ಸೊ ಸಾಕಷ್ಟು ವಿಷಯಗಳ ಬಗ್ಗೆಯೂ ಕೂಡ ಸೊ ಬನ್ನಿ MES ಪುಂಡರ ಇವತ್ತು ತಿಥಿ ಮಾಡ್ಕೊಂಡು ಇವತ್ತು ಅಂದರೆ ವಿನೂತನವಾದಂಥ ಪ್ರತಿಭಟನೆ ಇದು, ಏನು ಹೇಳ್ತಿರೋದಕ್ಕೆ ಸರ್? ಏನು ಹೇಳೋದಕ್ಕೇನಿಲ್ಲ, ಅವ್ರಿಗೆ ತಿಥಿ ಮಾಡಿಬಿಟ್ಟಿದ್ದೀವಿ ಈಗಾಗಲೇ. ಶವಯಾತ್ರೆನೂ ಆಯಿತು, ತಿಥಿನೂ ಆಯಿತು. ಸ್ವಲ್ಪ ಹೊತ್ತರ ಹಾಲು ತುಪ್ಪ ಬಿಡಬೇಕು, ಕಾಯ್ತಾ ಇದ್ದೀವಿ. ಅವ್ರಿಗೆ ಕರ್ನಾಟಕದ ಒಂದಿಡೀ ಮಣ್ಣು ಸಹ ಸಿಗೋದಿಲ್ಲ. ಪಾಯಸ ಇದೆ, ವಡೆ ಇದೆ, ಬಂದು ತಿನ್ಕೊಂಡೋಗಿ ಅಂತ ಕಾಯ್ತಾ ಇದ್ದೀವಿ. ಯಾವ MES ಪುಂಡ ನಾಯಿನೂ ಸಹ ಬಂದು ತಿಂತಾ ಇಲ್ಲ, ಆ ನೊಣಗಳು ನೋಡಿ ತಿಂತಾ ಇಲ್ಲ ಅವ್ರಿಗಿಟ್ಟಿರೋ ಎಡೆನ. ಇದು ಮಾತ್ರ ಸೀಮಿತ MES ಪುಂಡ್ರಿಗೆ. ನಾನು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇನೆ, ದಯಮಾಡಿ ಕರ್ನಾಟಕದಲ್ಲಿ MES ಸಂಘಟನೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿ ಕನ್ನಡಿಗರ ರಕ್ಷಣೆಗೆ ನಿಲ್ಲಬೇಕು ಅಂತೇಳಿ ನಾನು ರಾಜ್ಯ ಸರ್ಕಾರದ ಮನವಿ ಮಾಡ್ತೇನೆ. ಹಾಗೇನೇ ನಾನು ಪೊಲೀಸರಲ್ಲೂ ಸಹ ಮನವಿ ಮಾಡ್ತೇನೆ, ದಯವಿಟ್ಟು ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡಬೇಡಿ. ಕನ್ನಡಿಗರು ಅವರ ಕೆಲಸಕ್ಕೋಸ್ಕರ ಆಗಲಿ, ಅವ್ರ ಮಕ್ಕಳ ಕೆಲಸಕ್ಕೋಸ್ಕರ ಆಗಲಿ ಬೀದಿಗಿಳಿದು ಹೋರಾಟ ಮಾಡೋದಿಲ್ಲ, ಬೀದಿಗಿಳಿದು ಕೇಸ್ಗಳನ್ನು ಹಾಕ್ಕೊಳ್ಳೋದಿಲ್ಲ. ಕನ್ನಡಿಗರ ರಕ್ಷಣೆಗಾಗಿ ನಾವು ಬೀದಿಗಿಳಿದು ಹೋರಾಟವನ್ನು ಮಾಡ್ತೇವೆ. ನಮಗೆ ರಕ್ಷಣೆಯನ್ನು ಕೊಡಿ. ನಾವು ಅಂದರೆ ಕನ್ನಡಿಗರು. ಇವತ್ತು ಬೆಳಗಾವಿನಲ್ಲಿ ಪುಂಡಾಟಿಕೆ ಮೆರೆದಂಥ ಮಹಾರಾಷ್ಟ್ರ ಪುಂಡರಿಗೆ ಇವತ್ತು ಮಹಾರಾಷ್ಟ್ರ ಸರ್ಕಾರ ಅವ್ರಿಗೆ ರಕ್ಷಣೆಯನ್ನು ಕೊಡ್ತದೆ. ಯಾಕೆ ನೀವು ರಾಜ್ಯ ಸರ್ಕಾರದವರು ಕನ್ನಡಿಗರ ರಕ್ಷಣೆಯನ್ನು ಕೊಡೋದಿಲ್ಲ? ಎಲ್ಲೋ ಒಂದು ಕಡೆ ಇದು ಮಹಾರಾಷ್ಟ್ರ ಮತ್ತು ನಮ್ಮ ರಾಜ್ಯ ಸರ್ಕಾರ ಎರಡು ಮಿಂಗಲ್ ಆಗಿ ಇವತ್ತು ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾ ಇದೆ ಸರ್. ಸರ್, ಈಗ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನುವಂಥದ್ದು ನಾವು ಕೇಳಿರ್ತೀವಿ. ಬರೀ ಹೆಸರಿಗೆ ಮಾತ್ರ ಆಗೋಗ್ಬಿಡ್ತಾ ಅಂತ? ಖಂಡಿತ ಇಲ್ಲ ಸರ್. ಯಾವತ್ತಿದ್ದು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಅಕಾರ ವಕಾರ ಚಕಾರ ಮಕಾರಗಳನ್ನು ಕೊಟ್ಟಂಥ ಭಾಷೆ, ಸಂಧಿಗಳನ್ನು ಕೊಟ್ಟಂಥ ಭಾಷೆ, ವರ್ಗಗಳನ್ನು ಕೊಟ್ಟಂಥ ಭಾಷೆ ಕನ್ನಡ ಭಾಷೆ. ಕನ್ನಡ ಭಾಷೆಗೆ ಯಾರ ಒಂದು ಕೃಪೆಯೂ ಬೇಡ ಸರ್. ಕನ್ನಡತನಕ್ಕೆ ಅದರದೇ ಆದಂಥ ಸ್ಥಾನಮಾನಗಳಿದೆ. ಇವರೆಲ್ಲ ಬಂದಂಥ ನಾಯಿ ನರಿಗಳೇನಿದು ಸೈಡ್ ಲೈನ್ಸ್ಗಳಷ್ಟೇ ಸರ್. ಓಕೆ, ಬೆಳಗಾವಿಯಲ್ಲಿ ನಾವು ನೋಡ್ತಾ ಇದ್ದೀವಿ MES ಪುಂಡರ ಹಾವಳಿ ಯಾವ ರೀತಿಯಾಗಿದೆ. ಸೊ ಪ್ರತಿ ಬಾರಿಯೂ ಕೂಡ ಅಟ್ಟಹಾಸ ಮೆರೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಕನ್ನಡ ಪರ ಸಂಘಟನೆಗಳು ಒಂದಿಷ್ಟು ಧ್ವನಿ ಎತ್ತದಂಥ ಸಂದರ್ಭದಲ್ಲಿ ಅವರ ಹೋರಾಟವನ್ನು ಹತ್ತಿಕ್ಕುವ ಕೆಲಸಗಳು ಆಗ್ತಾ ಇದೆ ಸರ್. ಖಂಡಿತ ನನಗೆ ತಲೆ ತಗ್ಗಿಸುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಕಳೆದ ಬಾರಿ MES ಪುಂಡರು ಬೆಳಗಾವಿಗೆ ಬಂದು ಪೊಲೀಸ್ ಠಾಣೆ ಮೇಲೆ ಹಲ್ಲೆ ಮಾಡಿ, ಪೊಲೀಸ್ ವಾಹನಗಳ ಮೇಲೆ ಹಲ್ಲೆ ಮಾಡಿದ್ರು ಸಹ, ಇಷ್ಟಾದರೂ ಸಹ ನೀವು ಅಲ್ಲೇ ತೋರಿಸ್ಬೇಕಾದಂಥ ವಿಚಾರಗಳನ್ನು ಬಂದು ಕನ್ನಡ ಪರ ಹೋರಾಟಗಾರರ ಮೇಲೆ ಪೊಲೀಸರನ್ನು ಬಳಸ್ಕೊಂಡು ತೋರಿಸ್ಕೋತಾ ಇದ್ರಲ್ಲ, ಇದೆಲ್ಲ ಕನ್ನಡಿಗರು ತಲೆ ತಗ್ಗಿಸುವಂಥದ್ದಲ್ವೇ? ಯಾಕೆ MES ಪುಂಡ್ರ ನೀವು ಬೆಳಗಾವಿ ಒಳಗಡೆ ಬಿಡ್ತೀರಿ? ನಿಷೇಧ ಮಾಡಿ ಸ್ವಾಮಿ. ನಿಷೇಧ ಮಾಡಿದ್ರೆ ಕನ್ನಡಿಗರು ನೆಮ್ಮದಿಯಾಗಿರ್ಬೋದಲ್ವಾ? ಯಾಕೆ ಇಷ್ಟೊಂದು ತಾತ್ಸಾರತೆ ಯಾಕೆ? ಇವತ್ತು ಮಹಾರಾಷ್ಟ್ರ ಪುಂಡರ MES ಪುಂಡರ ಮಹಾರಾಷ್ಟ್ರ ರಕ್ಷಣೆ ಮಾಡ್ತಾ ಇದೆ. ಆದರೆ ಕರ್ನಾಟಕ ಸರ್ಕಾರ ಕನ್ನಡ ಹೋರಾಟಗಾರರನ್ನ, ಕನ್ನಡ ಪರ ಹೋರಾಟಗಾರರನ್ನು ಇವತ್ತು ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದೆ. ಇದು ಓಲೈಕೆ ರಾಜಕಾರಣ. ಎಸ್ ಸರ್. ಯಾಕಂದರೆ ಸಹಜವಾಗಿ ನಾವು ನೋಡ್ತಾ ಇದ್ದೀವಿ, ಯಾವಾಗ ಕಂಡಕ್ಟರ್ ಮೇಲೆ ಹಲ್ಲೆ ಆದಂಥ ಸಂದರ್ಭದಲ್ಲಿ ಅದಾದ ನಂತರ ಆ ಭಾಗದ ಸಚಿವರೇ ಹೋಗಿಬಿಟ್ಟು ಮರಾಠಿಯಲ್ಲೇ ಮಾತಾಡ್ತಾರೆ. ಸಾಕಷ್ಟು ವಿಚಾರಗಳು ಕೂಡ ಪ್ರಸ್ತಾಪ ಆಗುತ್ತೆ. ಕನ್ನಡದಲ್ಲಿ ಇರುವಂಥ ಶಾಸಕರು, ಸಚಿವರುಗಳು ಹೋಗಿ ಮರಾಠರಿಗೆ ಒಂದಿಷ್ಟು ಸಪೋರ್ಟನ್ನು ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಇದಕ್ಕೆ ಅದ್ಭುತವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಅದಕ್ಕೆ ಹೇಳ್ತಾರೆ. ಹೇಳಿ ಜಿಲ್ಲಾಧ್ಯಕ್ಷ. ಮಾಧ್ಯಮ ವರದಿಗಾರರಿಗೆ ಬಂದಂತಹ ಇಂಥ ಬುದ್ಧಿ ಭ್ರಷ್ಟ ರಾಜಕೀಯ ವ್ಯವಸ್ಥೆಯಲ್ಲಿರ್ತಕ್ಕಂತಹ ಕಚಡ ಕಂತ್ರಿ ನಾಯಿಗಳಿಗೆ ಅರ್ಥ ಆಗಲಿಲ್ಲ ಅನ್ನೋದು ಇದು ನಿದರ್ಶನ ಉದಾಹರಣೆ. ಏಕೆ ಅಂತಂದರೆ ಬೆಳಗಾವಿ ಜಿಲ್ಲೆಯಲ್ಲಿ 10 ರಿಂದ 12 ಜನ ಶಾಸಕರು, ಮಂತ್ರಿಗಳು, ಸಾಹುಕಾರರುಗಳು, ಲಕ್ಷ್ಮೀ ಹೆಬ್ಬಾಳ್ಕರ್ ಎನ್ನುವಂತಹ ಮಹಾನ್ ಸಚಿವೆ, ಪ್ರಭಾವಿ ಸಚಿವೆ, ಏಕಮಾತ್ರ ಸಚಿವೆ ಈ ಸರ್ಕಾರದಲ್ಲಿ ಇದ್ರೂ ಕೂಡ ಮರಾಠಿ ಜನಗಳ ಓಲೈಕೆ ರಾಜಕಾರಣಗೋಸ್ಕರ, ಮತ ಬ್ಯಾಂಕ್ಗಳಿಗೋಸ್ಕರ ಕನ್ನಡಿಗರ ಮತವನ್ನು ಪಡೆದಂತಹ ಈ ರಾಜಕಾರಣಿಗಳು ನಿಜಕ್ಕೂ ಆಗಿರುವುದು ದುರಾದೃಷ್ಟಕರ. ಮರಾಠಿ ನೆಲದ ಸಂಭಾಜಿ ಶಿವಾಜಿಯನ್ನು ತಗೊಬಂದು ಇಲ್ಲಿ ವೈಭವೀಕರಿಸುವಂತಹ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಕರ್ನಾಟಕಕ್ಕೆ 2000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇದೆ. ಮರಾಠಿಗರಿಗೆ ಎಲ್ಲಿದೆ? ಮರಾಠಿ ಭಾಷೆಗೆ ಇತಿಹಾಸ ಇಲ್ಲ. ಮರಾಠಿ ಭಾಷೆ, ಕನ್ನಡದ ಭಾಷೆಯ ಅರ್ಧದಷ್ಟು ಇತಿಹಾಸ ಇಲ್ಲದಿರುವಂತಹ ಮರಾಠಿಯನ್ನು ನೀವು ತಗೊಬಂದು ಇಲ್ಲಿ ವೈಭವೀಕರಿಸ್ತೀರಿ ಅಂತಂದರೆ ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣ ಅನ್ನೋದಕ್ಕೆ ನಿದರ್ಶನ ಉದಾಹರಣೆ ಇದು. ಹಾಗಾಗಿ ನಾವು ಕನ್ನಡಿಗರು ಬೆಳಗಾವಿನಲ್ಲ, ಬೆಳಗಾವಿಯ 1 ಇಂಚು ಮಣ್ಣನ್ನು ಕೂಡ ನೀವು ತಗೊಂಡೋಗೋದಕ್ಕೆ ಬಿಡಲ್ಲ. ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಮುಖ್ಯವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ MES ಅನ್ನುವಂತಹ ಭ್ರಷ್ಟ ಕುತಂತ್ರಿ ಸಂಘಟನೆಯನ್ನು ರಾಜ್ಯ ಸರ್ಕಾರ ಕೂಡಲೇ ನಿಷೇಧಿಸಬೇಕು ಅಂತೇಳಿ ನಮ್ಮ ಕನ್ನಡಿಗರ ವಿಜಯ ಸೇನೆ ಆಗ್ರಹಪಡಿಸುತ್ತೆ. ಓಕೆ ಸರ್, ಈಗ MES ಪುಂಡರಿಗೆ ಒಂದಿಷ್ಟು ತಿಥಿಯನ್ನು ಇಟ್ಕೊಂಡು ಒಂದು ತಿಥಿಯನ್ನು ಮಾಡಿದ್ದೀರಾ. ಸೊ ಆ ತಿಥಿಗೆ ಒಂದಿಷ್ಟು ಏನಾದರೂ ಎಳ್ಳು ನೀರು ಬಿಡುವಂಥ ಕೆಲಸ ಆಗುತ್ತಾ?
ಹಾಲು ತುಪ್ಪವನ್ನು ಈಗ ಆಲ್ರೆಡಿ ತಂದಿದ್ದೀವಿ. ಇನ್ನೂ ಸ್ವಲ್ಪ ಟೈಮ್ನಲ್ಲಿ ಇದನ್ನು ಮಾಡುವಂಥ ಕೆಲಸಗಳನ್ನ ಮಾಡ್ತೀವಿ. ಅಂದರೆ ಇದ್ರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಹಾಲು ತುಪ್ಪ ವಡೆ ಪಾಯಸ ಮಾತ್ರ ನಿಮ್ಗೆ ಸಿಗೋದು, ಒಂದು ಇಡೀ ಮಣ್ಣು ಸಹ ಸಿಗೋದಿಲ್ಲ. ಈಗಲಾರು MS ಪುಂಡರ ಎಚ್ಚೆತ್ಕೊಳ್ಳಿ ಅಂತ ನಮ್ಮ ಒಂದು ಕಳಕಳಿ. ಈ ರೀತಿ ಹೋರಾಟವನ್ನ, ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಹೋರಾಟವನ್ನ ಮಾಡ್ತಿರ್ತೀರಾ, ಕನ್ನಡಿಗರ ಪರ ಹೋರಾಟಗಾರರು, ಕನ್ನಡಿಗರಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಕನ್ನಡಿಗರ ಹೋರಾಟವನ್ನ ನಡೀತಾ ಇರುತ್ತೆ. ಸೊ ಈ ಹೋರಾಟ ಯಾವ ಹಂತದಲ್ಲಿ ಹೋಗುತ್ತೆ ಮುಂದಿನ ದಿನದಲ್ಲಿ? ಇದೇ ರೀತಿ ಕರ್ನಾಟಕ ಬಂದ್ಗೆ ಇವತ್ತು ಒಂದಿಷ್ಟು ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿರುವಂಥದ್ದು. ಸರ್ ಖಂಡಿತ ಎಲ್ಲೋ ಒಂದು ಕಡೆ ಅದು ತಲೆ ತಗ್ಗಿಸುವಂಥ ವಿಚಾರ. ಆದರೂ ಸಹ ಮುಂದಿನ ದಿನಗಳೆಲ್ಲ ಸರಿ ಹೋಗ್ತದೆ. ಯಾಕೆಂತಂದರೆ ಹೋರಾಟಗಾರನ ರಕ್ತ ಹೇಗಿರುತ್ತೆ ಅಂತ ಹೇಳಿದ್ರೆ, ಇವತ್ತು ಬೀದಿಗಿಳಿದು ಒಂದಷ್ಟು ಜನ ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ನಿಜವಾದ ಹೋರಾಟಗಾರರು ಮನೇಲಿ ಕುಂತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಸರ್. TV ನೋಡ್ಕೊಂಡಾದ್ರೂ ಸಹ ಎಲ್ಲೋ ಒಂದು ಕಡೆ ನಾನು ಹೋಗಬೇಕಾಗಿತ್ತು, ಬೀದಿಗೆ ಇಳಿಬೇಕಾಗಿತ್ತು ಅನ್ನುವಂಥದ್ದು ತುಡಿತಾ ಇದೆ. ಅದೇ ಹೋರಾಟದ ಕಿಚ್ಚು. ಎಲ್ಲೋ ಒಂದು ಕಡೆ ಒಂದು ಮನೆ ಎಂದ ಮೇಲೆ ಅಣ್ಣ ತಮ್ಮದಿರಿಗಾದಂತಹ ಒಂದು ನೋವು ದುಃಖ ಇದ್ದೇ ಇರ್ತದೆ. ಮುಂದಿನ ದಿನಗಳಲ್ಲೆಲ್ಲ ಸಮಾನ ಆಗ್ತದೆ. ನಾವು ಎಲ್ಲ ಸೇರ್ಕೊಂಡು ಕನ್ನಡ ಪರ ಹೋರಾಟಗಾರರೆಲ್ಲ ಸೇರಿಕೊಂಡು ಆ ನೋವನ್ನು ಸಮಾನ ಮಾಡಿ ಮುಂದಿನ ದಿನಗಳಲ್ಲಿ ಆಗುವಂತಹ ಎಲ್ಲ ಹೋರಾಟಗಳನ್ನ ಯಶಸ್ವಿ ಮಾಡೇ ಮಾಡ್ತೀವಿ ಸರ್. ಓಕೆ ಸರ್, ಬರೀ ಕೇವಲ ಕನ್ನಡಿಗರು ಮಾತ್ರ ಅಲ್ಲ, ಎಲ್ಲ ಕನ್ನಡ ಚಿತ್ರರಂಗದ ಸಿನಿಮಾ ನಟರು ಕೂಡ ಒಂದಿಷ್ಟು ಬೆಂಬಲವನ್ನು ಕೊಡಬೇಕಾಗಿತ್ತು. ಯಾಕಂದರೆ ಕನ್ನಡ ಸಿನಿಮಾ ನಟರು ಅಂತಂದರೆ ಕನ್ನಡಿಗರಿಗೆ ಅದು ಹೆಮ್ಮೆಯ ವಿಚಾರ. ಬಟ್ ಯಾರೂ ಕೂಡ ಆ ರೀತಿ ಸಪೋರ್ಟ್ ಕೊಡ್ತಾ ಇಲ್ಲ ಅನ್ನುವಂಥ ಒಂದಿಷ್ಟು ಪ್ರಶ್ನೆ ಮೂಡ್ತಾ ಇರುವಂಥ. ಅವರು ಪ್ಯಾನ್ ಇಂಡಿಯಾ ವಿಚಾರದಲ್ಲಿದ್ದಾರೆ ಸರ್. ಅವ್ರಿಗೆ ಕನ್ನಡಿಗರ ಹಣ ಬೇಕು, ಕನ್ನಡಿಗರ ವೇಳೆ ಬೇಕು, ಕನ್ನಡಿಗರ ಸಮಯ ಬೇಕು, ಕನ್ನಡಿಗರ ದುಡ್ಡು ಬೇಕು, ಕನ್ನಡಿಗರಿಂದ ಮನೆ ಮಠ ಕಾರು ಆಸ್ತಿಗಳನ್ನು ತೆಗೆದುಕೊಳ್ಳಿಕ್ಕೆ ಬೇಕು. ಆದರೆ ಕನ್ನಡತನ, ಕನ್ನಡಿಗನ ಮೇಲೆ ಹಲ್ಲೆ ಅಂತ ಬಂದಾಗ ಇವ್ರಿಗೆ ಯಾವುದೂ ಬೇಕಾಗಿಲ್ಲ. ನಟ ದರ್ಶನ್ ರವರು ಮಾತ್ರ ಬೆಳಗಾವಿ ನಮ್ಮದು ಅನ್ನುವಂಥದ್ದನ್ನು ಹೊರತುಪಡಿಸಿದ್ರೆ, ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ್ ಚಳವಳಿನ ಮಾಡಿದ್ರು. ಅವರ ಕುಟುಂಬ ಸದಸ್ಯರು ಸಹ, ಅವ್ರ ಕುಟುಂಬಸ್ಥರು ಸಹ ಇವತ್ತು ಇದ್ರ ಬಗ್ಗೆ ಒಂದು ಚಕಾರ ಎತ್ತಿರ್ತಕ್ಕಂಥದ್ದಿಲ್ಲ, ನೋವಿನ ಸಂಗತಿ. ಎಲ್ಲೋ ಒಂದು ಕಡೆ ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಉಪಸ್ಥಿತಿ, ಅಂಬರೀಷ್ ಅವರ ಉಪಸ್ಥಿತಿ, ಶಂಕರ್ನಾಗರ ಉಪಸ್ಥಿತಿ, ವಿಷ್ಣುವರ್ಧನ್ ಅವರ ಉಪಸ್ಥಿತಿ ಎದ್ದು ಕಾಣ್ತಾ ಇದೆ ಸರ್. ಇವತ್ತು ಅಂಥ ಖ್ಯಾತನಾಮರು ಇದ್ದಿದ್ದರೆ ಇವತ್ತು ಹೋರಾಟಗಾರರಿಗೆ ಒಂದು ಕಿಚ್ಚಿರ್ತಿತ್ತು, ಹೋರಾಟಕ್ಕೆ ಒಂದು ಬೆಂಕಿಯ ಸ್ವರೂಪ ಇರ್ತಿತ್ತು. ಎಲ್ಲೋ ಒಂದು ಅವರನ್ನು ಕಳೆದುಕೊಂಡು ಇವತ್ತು ಕನ್ನಡ ಚಿತ್ರರಂಗ ಅನಾಥವಾಗಿದೆ. ಇವರೆಲ್ಲ ಹಣದ ಹಿಂದೆ, ವ್ಯಾಮೋಹದ ಹಿಂದೆ ಹೋಗ್ತಾ ಇದ್ದಾರೆ ಸರ್. ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರವೂ ಸಹ ಕಚ್ಚೆಯನ್ನು ಭದ್ರವಾಗಿ ಇಟ್ಕೊಳ್ಳೋಕ್ಕಾಗದೆ ಇವತ್ತು CD ಅದು ಇದನ್ನು ಬ್ಯುಸಿ ಆಗಿದ್ದೀರಿ. ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಶಾಸ್ತ್ರೀಯನ ಕನ್ನಡಿಗರು ಮಾಡೇ ಮಾಡ್ತಾರೆ. ಕನ್ನಡದ ನೆಲದಲ್ಲಿ ಸಿನಿಮಾಗಳನ್ನು ಮಾಡಿ ಹಣ ಮಾಡಿ ಹೆಸರು ಮಾಡುವವರೆಗೂ ಕನ್ನಡ ಅಂತ ಇದ್ದಂತಹ ಒಬ್ಬ ರಿಷಬ್ ಶೆಟ್ಟಿ ಎನ್ನುವಂತಹ ಒಬ್ಬ ವ್ಯಕ್ತಿ ಇವತ್ತು ಮಹಾರಾಷ್ಟ್ರದ ಗುಲಾಮನ ಚಿತ್ರವನ್ನು ಮಾಡೋದಕ್ಕೆ ನೀನು ಹೊರಟಿದೀಯಾ. ಕನ್ನಡಿಗರು ವೈಭವೀಕರಿಸಿದಂತಹ ರಾಜ ಮಹಾರಾಜರುಗಳ ಸಿನಿಮಾಗಳನ್ನು ನೀನು ಮಾಡ್ಬೋದಾಯಿತು. ಆದರೆ ನೀನು ಶಿವಾಜಿಯ ಬೂಟು ನೆಕ್ಕುವಂತಹ ನಾಯಿ ಆಗಿದೆಯಾ ಅಂತೇಳಿ ಕನ್ನಡ ಪರ ಹೋರಾಟಗಾರರು ನೀನು ಮುಂದಿನ ದಿನಗಳಲ್ಲಿ ಚಿತ್ರಮಂದಿರಕ್ಕೆ ಚಿತ್ರ ಬಂದಾಗ ತಕ್ಕ ಮಟ್ಟದ ಶಾಸ್ತಿಯನ್ನು ನಿನಗೆ ಮಾಡೇ ಮಾಡ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಸ್ತಾ ಇದ್ದೀನಿ. ಹಿಂದೂ ಐಕಾನ್ ಯಾರು? ಹಿಂದೂ ಐಕಾನ್ ಯಾರು? ಎಂದೆಂದು ನಮ್ಮದು, ಎಂದೆಂದು ನಮ್ಮದು. ಥ್ಯಾಂಕ್ ಯು ಸರ್. ಎಸ್, ಕನ್ನಡಿಗರ ವಿಜಯ ಸೇನೆ, ಕರ್ನಾಟಕ ನಮ್ಮದು, ಬೆಳಗಾವಿ ನಮ್ಮದು ಅನ್ನುವಂಥ ವಾಕ್ಯದೊಂದಿಗೆ ಇವತ್ತು MS ಪುಂಡರ ತಿಥಿಯನ್ನ ಮಾಡುವ ಮೂಲಕ ಒಂದಿಷ್ಟು MS ಪುಂಡರಿಗೆ ಒಂದಿಷ್ಟು ಶ್ರದ್ಧಾಂಜಲಿ ಸಲ್ಲಿಸುವಂಥ ಕೆಲಸವೂ ಕೂಡ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ನಾನು ಸಿರಾಜ್ ವಾಲಿಕಾರ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.